ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 3. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಲ್ಲಿ ಹೇಳುತ್ತಾನೆ, ಹೇ ಅರ್ಜುನ, ನೀನು ಷಂಡತನವನ್ನು ಮಾಡಬೇಡ, ನಿನಗೆ ಅದು ಒಳ್ಳೆಯದೂ ಅಲ್ಲ. ನೀನು ಯುದ್ಧ ಭೂಮಿಗೆ ಬಂದಿದ್ದೀಯ, ಯುದ್ಧವನ್ನು ಮಾಡು. ನಿನ್ನಂತಹ ಯೋಧರು ಇದನ್ನು ಶೋಭೆ ತರುವುದಿಲ್ಲ, ಇದು ಒಳ್ಳೆಯದಲ್ಲ. ನೀನು ನಿನ್ನ ಹೃದಯದ ದೌರ್ಬಲ್ಯವನ್ನು, ಕುರುಕ್ಷದ್ರವಾದದ್ದು ಇದನ್ನು ಬಿಟ್ಟು ಮೇಲೇಳು. ಶ್ರೀಕೃಷ್ಣನು ಇಲ್ಲಿ ಷಂಡತನದ ಬಗ್ಗೆ ಹೇಳುತ್ತಾನೆ. ಮನಸ್ಸಿನ ದೌರ್ಬಲ್ಯ ಮತ್ತು ಒಂದು ಯುದ್ಧ ಭೂಮಿಯಲ್ಲಿ ಹೃದಯ ದೌರ್ಬಲ್ಯ ಎರಡುಗಳನ್ನು ನಾವು ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದು ಧರ್ಮ ಏನು ಹೇಳುತ್ತದೆಯೋ ಹಾಗೆಯೇ ನಾವು ನಮ್ಮ ಕರ್ಮವನ್ನು ಮಾಡಲೇಬೇಕು. ನಮ್ಮ ಮನಸ್ಥಿತಿಯನ್ನು ನಾವು ಕಡಿಮೆ ಮಾಡಿಕೊಂಡಿದ್ದರೆ ಮತ್ತೆ ನಾವು ಹಿಂದೆ ಸರಿಯಿದ್ದರೆ ನಮಗೆ ಅದು ಒಳ್ಳೆಯದು ಮಾಡುವುದಿಲ್ಲ. ನಾವು ಮನಸ್ಸಿನ ದುರ್ಬಲತೆಗಳನ್ನು ಬಿಟ್ಟು ಬಿಡಬೇಕು ಮತ್ತು ನಮ್ಮ ಕರ್ತವ್ಯದ ಕಡೆಗೆ ನಾವು ನಡೆಯಬೇಕು ಹೀಗೆಂದು ಹೇಳುತ್ತಾರೆ. ಭಾವಾರ್ಥ, ಇದರ ಅನುವಾದ ತಿಳಿಯೋಣ ಬನ್ನಿ. ಪ್ರಥೆಯ ಮಗನಾದ ಪ್ರಾರ್ಥನೆ, ಈ ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ, ಈ ಹೃದಯದ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೆದ್ದೇಳು. ಭಾವಾರ್ಥ ತಿಳಿಯೋಣ ಬನ್ನಿ. ಪ್ರಥೆಯು ಕೃಷ್ಣನ ತಂದೆ ವಸುದೇವನ ತಂಗಿ. ಅರ್ಜುನನನ್ನು ಕೃಷ್ಣನನ್ನು ಪ್ರಥೆಯ ಮಗ ಎಂದು ಕರೆಯುತ್ತಾನೆ. ಅರ್ಜುನನು ಕೃಷ್ಣನನ್ನು ರಕ್ತ ಸಂಬಂಧಿಗಳು. ಕ್ಷತ್ರಿಯನ ಮಗನಾದವನು ಯುದ್ಧ ಮುಖವಾಗಿನಾದರೆ ಅವನು ಹೆಸರಿನಲ್ಲಷ್ಟೇ ಕ್ಷತ್ರಿಯ. ಬ್ರಾಹ್ಮಣನ ಮಗನಾದವನು ಪಾಪದಿಂದ ನಡೆದುಕೊಂಡರೆ ಅವನು ಹೆಸರಿನಲ್ಲಷ್ಟೇ ಬ್ರಾಹ್ಮಣ. ಇಂತಹ ಕ್ಷತ್ರಿಯರು ಬ್ರಾಹ್ಮಣರು ತಮ್ಮ ತಂದೆಯರ ಮಕ್ಕಳಾಗಲು ಯೋಗ್ಯರಲ್ಲ. ಅರ್ಜುನನು ಕ್ಷತ್ರಿಯನೊಬ್ಬನ ಯೋಗ್ಯದ ಮಗನಾಗಬಾರದು ಎಂದು ಕೃಷ್ಣ ಬಯಸಿದ. ಅರ್ಜುನನು ಕೃಷ್ಣನ ಅತ್ಯಂತ ಆತ್ಮೀಯ ಗೆಳೆಯ. ರಥದಲ್ಲಿ ಕುಳಿತು ಕೃಷ್ಣನೇ ಅವನಿಗೆ ಮಾರ್ಗದರ್ಶನ ಮಾಡುತ್ತಿದ್ದ. ಈ ಎಲ್ಲ ಭಾಗ್ಯವಿದ್ದರೂ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದರೆ ಅವನ ಕಾರ್ಯವು ಅಕೀರ್ತನಾಗಿರುವುದು. ಆದುದರಿಂದ ಕೃಷ್ಣನು ಇಂತಹ ವರ್ತನೆಯು ಅರ್ಜುನನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ ಎಂದು ಹೇಳಿದ. ಪೂಜ್ಯರಾದ ಭೀಷ್ಮರು ಮತ್ತು ತನ್ನ ಬಂಧುಗಳ ವಿಷಯದಲ್ಲಿ ಉದಾಹರಣೆ ನೋಡಿಕೊಂಡು ತಾನು ಯುದ್ಧ ಮಾಡುವುದಿಲ್ಲ ಎಂದು ಅರ್ಜುನನ ಹೇಳಬಹುದು. ಆದರೆ ಇಂತಹ ಔದಾರ್ಯವು ಹೃದಯ ದೌರ್ಬಲ್ಯವಷ್ಟೇ ಎಂದು ಕೃಷ್ಣನ ಭಾವನೆ. ಯಾವ ಅಧಿಕೃತಿಯೂ ಇಂತಹ ಹುಸಿ ಔದಾರ್ಯವನ್ನು ಒಪ್ಪಿರಲಿಲ್ಲ. ಆದುದರಿಂದ ಕೃಷ್ಣನಂತಹವರು ಕೃಷ್ಣನ ನೇರ ಮಾರ್ಗದರ್ಶನದಲ್ಲಿ ಈ ಬಗೆಯಾದ ಔದಾರ್ಯವನ್ನು ಅಥವಾ ಹುಸಿ ಅಹಿಂಸೆಯನ್ನು ತ್ಯಜಿಸಬೇಕು ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ.